Namaste, a very happy evening to all my dear students, teachers, and the school administrative department. We from Vidya Shakti welcome you all to our science session. My name is Ashwita Malnad and I'm your science tutor. So, how are you all, children? How was your weekend? Hope you had a nice time, isn't it? Okay. So, let's quickly get back to our today's session. In our last session or in our previous session, we were discussing about microorganism and apparently microorganism that is harmful. Friendly microorganism have gone now, and we were discussing about the harmful microorganism. So, and the various diseases we get from this harmful microorganism. Okay. So, some of the common diseases that affect the humans and their mode of transmission and few general methods were also discussed in your table 2.1. But let us have a keen look on this table again. Let me share my screen for you. Yes. Hopefully you all can see my screen. Yes. Okay. So you here you can see some of the common human diseases caused by this microorganism. ಇಂತಹ ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಕಾಯಿಲೆಗಳ ಬಗ್ಗೆ ಒಂದ್ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಫಸ್ಟ್ಲಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿದ್ರೆ ಕ್ಷಯ ರೋಗ ಅಂತ ಕರಿತೀವಿ, ಟಿ.ಬಿ ಕಾಯಿಲೆ ಅಂತೀವಲ್ಲ, ಇದಕ್ಕೆ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗಾನಿಸಮ್ ಬ್ಯಾಕ್ಟೀರಿಯಾ ಅಂತ ಉಂಟಾಗುತ್ತೆ. ಅಂಡ್ ಈ ಬ್ಯಾಕ್ಟೀರಿಯಾ ನಮ್ಗೆ ಗಾಳಿಯ ಮುಖಾಂತರ ಏರ್ ಇಂದ ಟ್ರಾನ್ಸ್ಮಿಟ್ ಆಗ್ತಾ ಬರುತ್ತೆ. ಅದೇ ರೀತಿ ನೀವೆಲ್ಲ ಚಿಕ್ಕವರಾಗಿದ್ದಾಗ ವ್ಯಾಕ್ಸಿನೇಷನ್ ನ ತೆಕ್ಕೊಂಡಿರ್ತೀರಾ, ದಡೇರಾ ಹಾಗೂ ರುಬೇಲಾ ರೋಗ ಅಂತ ಕೇಳಿದ್ದೀರಾ. ದಡೇರಾ ಮೀನ್ಸ್ ಮೀಸಲ್ಸ್. ದ ಡಿಸೀಸ್ ನೇಮ್ ಇಸ್ ಮೀಸಲ್ಸ್ ಅಂಡ್ ಇಟ್ ಇಸ್ ಕಾಸ್ಡ್ ಬೈ ವೈರಾಣುಗಳಿಂದ ಉಂಟಾಗುವಂತಹ ಕಾಯಿಲೆ ಇದು. ಅಂಡ್ ದಿಸ್ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಏರ್. ಚಿಕನ್ ಪಾಕ್ಸ್, ಸಿಡುಬು ರೋಗ, ಅಮ್ಮ ಅಂತ ಕರಿತೀವಿ ನಾವು ಕಾಮನ್ ಆಗಿ ಅಲ್ವಾ. ಸೊ ದಿಸ್ ಇಸ್ ಕಾಸ್ಡ್ ಬೈ ವೈರಸ್ ಅಗೇನ್. ಇದು ಏರ್ ಹಾಗೂ ಇದು ಸಾಂಕ್ರಾಮಿಕ ರೋಗ. ಥ್ರೂ ದ ಕಾಂಟ್ಯಾಕ್ಟ್ ಆಫ್ ದ ಪರ್ಸನ್ ಆಲ್ಸೋ ಯು ಕ್ಯಾನ್ ಅಟ್ರಾಕ್ಟ್ ದಿಸ್ ಕೈಂಡ್ ಆಫ್ ಡಿಸೀಸ್. ಪೋಲಿಯೋ is also virus. Now that India is completely free from polio ಮುಕ್ತವಾದಂತಹ ದೇಶ ಆಗಿದೆ ನಮ್ದು. We have eradicated polio and this virus is spread through air and water. So what is the preventive measure in general? ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಯಾವ ಒಂದು ನಿಯಂತ್ರಣ ಕ್ರಮಗಳನ್ನ ನಾವು ತೆಗೆದುಕೊಬಹುದು. ಫಸ್ಟ್, ಕೀಪಿಂಗ್ ದ ಪೇಷಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್. ಐಸೋಲೇಷನ್ ಅಂದ್ರೆ ಕ್ವಾರಂಟೈನ್ ಮಾಡೋದು. ಕೋವಿಡ್ ಟೈಮ್ ಅಲ್ಲೆಲ್ಲ ನೋಡಿರ್ಬಹುದು, ಕೇಳಿರಬಹುದು ನೀವು ಕ್ವಾರಂಟೈನ್ ಆಗೋದು. ಕೀಪ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಆಫ್ ದ ಪೇಷಂಟ್ ಅವೇ ಫ್ರಮ್ ದೋಸ್ ಆಫ್ ಅದರ್ಸ್. ಈಗ ಕರ್ಚಿಫ್ ಇರುತ್ತೆ, ಅವ್ರು ಆಗಾಗ ಅದ್ರಲ್ಲಿ ಮೂಗೊರ್ಸ್ಕೊಂತಾ ಇರ್ತಾರೆ, ಸ್ನೀಸ್ ಮಾಡ್ತಿರ್ತಾರೆ, ಅದನ್ನ ಬೇರೆಯವ್ರು ಹಾಕಿದ್ರೆ, ಅಥವಾ ವೆರಿ ಕ್ಲಾಸಿಕ್ ಎಕ್ಸಾಂಪಲ್ ಮಾಸ್ಕ್ ಇರುತ್ತೆ, ಮಾಸ್ಕ್ ಅನ್ನ ಬೇರೆಯವ್ರು ಉಪಯೋಗಿಸಿದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂಡ್ ಆ ಒಂದು ಸೂಕ್ತವಾದಂತಹ ವಯಸ್ಸಿನಲ್ಲಿ, in that suitable age, you are supposed to give the vaccination so that to avoid this kind of diseases. These are preventive measure. ಅರ್ಥ ಆಯ್ತಾ? ನೆಕ್ಸ್ಟ್, ಕಾಲೆರಾ, ಟೈಫಾಯ್ಡ್, ಇವೆರಡೂ ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಕಾಯಿಲೆಗಳು. ಅಂಡ್ ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಕಂಟಾಮಿನೇಟೆಡ್ ವಾಟರ್ ಆರ್ ಫುಡ್. ಸೊ ಸಾಮಾನ್ಯವಾಗಿ ನಾವು ಆಚೆ ಏನಾದ್ರೂ ತಿಂದಾಗ, ಕೊಳಕಾಗಿರೋ ಪ್ರದೇಶಗಳಲ್ಲಿ ತಿಂದಾಗ ಡೆಫಿನೆಟ್ಲಿ ವಿ ಫಾಲ್ ಇಲ್, ರೈಟ್? ಅಂಡ್ ಯು ಅಟ್ರಾಕ್ಟ್ ದ ಬ್ಯಾಕ್ಟೀರಿಯಾಸ್ ಆಫ್ ಕಾಲರಾ ಅಂಡ್ ಟೈಫಾಯ್ಡ್. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕು? ಮೇಂಟೈನ್ ಪರ್ಸನಲ್ ಹೈಜೀನ್, ವೈಯಕ್ತಿಕವಾಗಿ ತುಂಬಾ ಶುಷ್ಕರಾಗಿ ಇರ್ಬೇಕಾಗುತ್ತೆ. ಅಂಡ್ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್. ಸೊ ವಾಟ್ ಆರ್ ದ ಗುಡ್ ಸ್ಯಾನಿಟರಿ ಹ್ಯಾಬಿಟ್ಸ್ ಚಿಲ್ಡ್ರನ್? ವಾಷಿಂಗ್ ಯುವರ್ ಹ್ಯಾಂಡ್ಸ್ ಆನ್ ಸಫಿಶಿಯಂಟ್ಲಿ, ಅಂಡ್ ದೆನ್ ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ ಕೈಯನ್ನ ತೊಳೆದಿರ್ಬೇಕಾಗುತ್ತೆ. ಮೂಗಿಗೆ, ಬಾಯಿಗೆ ಎಲ್ಲ ಕೈ ಇಡ್ತಾ ಇರಬಾರ್ದು. ಓರಲ್ ಹೈಜೀನ್ ನೀಡ್ ಟು ಬಿ ಮೇಂಟೈನ್ಡ್. ಡ್ರಿಂಕಿಂಗ್ ಎನಾರ್ಮಸ್ ಅಮೌಂಟ್ ಆಫ್ ವಾಟರ್, right? These are some of the good sanitary habits that you all have to inculcate. Okay, and consume properly cooked food and boiled drinking water. ಸೊ ಸರಿಯಾಗಿ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲಿರ್ತೀರಾ ಅಲ್ಲಿದ್ದು ಪ್ರಾಪರ್ ಆಗಿ ಬೇಯಿಸಿರುವಂತ ಆಹಾರಗಳನ್ನ ತಿನ್ಬೇಕಾಗತ್ತೆ. ಮತ್ತೆ ಕುದಿಸಿ ಆರಿಸಿ
ಶೋಧಿಸಿ ಇರುವಂತಹ ನೀರನ್ನ ಕುಡಿಬೇಕಾಗತ್ತೆ. ಅಂಡ್ ವ್ಯಾಕ್ಸಿನೇಷನ್, ಸಮಯಕ್ಕೆ ಸೂಕ್ತವಾದಂತಹ ಚುಚ್ಚುಮದ್ದುಗಳನ್ನ ನಾವು ನೀಡ್ತಾ ಹೋಗ್ಬೇಕು. ನೆಕ್ಸ್ಟ್, hepatitis A. And this is also spread through virus and this is through water. ಸೊ ಇದಕ್ಕೆ ಹೆಪಟೈಟಿಸ್ ಎ ಅಥವಾ ಜಾಂಡಿಸ್ ಏನಾಗುತ್ತೆ, ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಕುದಿಸಿ ಆರಿಸಿರುವಂತಹ ನೀರನ್ನ ಕುಡಿಬೇಕಾಗುತ್ತೆ. ಯು ಹ್ಯಾವ್ ಟು ಡ್ರಿಂಕ್ ದ ಬಾಯ್ಲ್ಡ್ ವಾಟರ್. ವ್ಯಾಕ್ಸಿನೇಷನ್ ಇಟ್ ಟು ಬಿ ಗಿವನ್. ಮಲೇರಿಯಾ ಮಾತ್ರ ಇವೆಲ್ಲವೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾ, ವೈರಸ್ ನ ಕೇಳಿದ್ರಿ. ಇದು ಪ್ರೋಟೋಜೋವಾ ಅಂದ್ರೆ, ಸೊ ಇದು ಪ್ರೋಟೋಜೋವಾ ಅಂದ್ರೆ ಇದೊಂದು ಟ್ರಾನ್ಸ್ಮಿಟರ್ ಅಲ್ವಾ. ಈ ನೊಣಗಳಾಗಿರಬಹುದು, ಸೊಳ್ಳೆಗಳಾಗಿರಬಹುದು, ದ ಮಸ್ಕಿಟೋಸ್, ಹೌಸ್ ಫ್ಲೈ, ವಿ ಕಾಲ್ ದಮ್ as protozoa because what does this protozoa do? They sit on the contaminated areas and attract the virus from them. They carry the virus by themselves and inject it to another host body. ಓಕೆ, ಅವರು ಕಂಟಾಮಿನೇಟೆಡ್ ಆಗಿರುವಂತಹ, ಗಲೀಜು ಶುಷ್ಕ ಇಲ್ದಿರುವಂತಹ ಜಾಗಗಳಲ್ಲಿ ವಾಸಿಸುತ್ತೆ ಇಂತಹ ಪ್ರೋಟೋಜೋವಾ. ಅಲ್ಲಿರುವಂತಹ ವೈರಾಣುಗಳನ್ನ ತಮ್ಮ ಕಾಲ್ಗಳಲ್ಲಿ ಅಥವಾ ತಾವು ತೆಗೆದುಕೊಂಡು ಬಂದು ಬೇರೆಯವ್ರಿಗೆ ಹರಡುತ್ತೆ. ಸೊ ದೋಸ್ ವಿ ಕಾಲ್ ಇಟ್ ಆಸ್ ಪ್ರೋಟೋಜೋವಾ. ಟೈಮ್ ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, remembering these kind of terminologies is very very important. Okay, so this is spread through mosquito. Mode of transmission is mosquito. ಯಾವ mosquito? Anopheles mosquito. ಓಕೆ, ಇವೆರಡು, ಅದಕ್ಕೆ ಒಂದು ದೊಡ್ಡ ಸ್ಟಿಂಗ್ ರೇಸ್ ಇದೆ. ಇಫ್ ಯು ಕ್ಯಾನ್ ರಿಮೆಂಬರ್, ಈಡೀಸ್ ಅನ್ನುವಂತಹ ಮಸ್ಕಿಟೋಸ್ ಬೇರೆ ಇರುತ್ತೆ. ಓಕೆ, ಅವ್ ಚಿಕನ್ ಗುನ್ಯಾ ಅಂತಹ ಕಾಯಿಲೆಗಳನ್ನ ಕೊಡುತ್ತೆ. ವೆರಾಸ್ ಆನಫಿಲಿಸ್ ಅನ್ನೋ ಮಸ್ಕಿಟೋ ಮಲೇರಿಯಾನ ತಂದೊಟ್ಟುತ್ತೆ. ಅಂಡ್ ದೀಸ್ ಮಸ್ಕಿಟೋಸ್ ನೆಟ್ ಯೂಸ್ ಮಾಡ್ಬೇಕಾಗುತ್ತೆ. ಮಸ್ಕಿಟೋ ರೆಪೆಲೆಂಟ್ ಸ್ಪ್ರೇಗಳು ಬಂದಿದೆ, ಕಾಯಿಲ್ಸ್ ಗಳಿದೆ, ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಅಂಡ್ ಕಂಟ್ರೋಲ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಬೈ ನಾಟ್ ಅಲೋವಿಂಗ್ ವಾಟರ್ ಟು ಕಲೆಕ್ಟ್ ಇನ್ ದ ಸರೌಂಡಿಂಗ್ಸ್. ಈಗ ಕೇಳಿ ಯಾವ ಕಾಲ? ಮಳೆಗಾಲ. ಸೊ ಮಳೆಗಾಲದಲ್ಲಿ ನೀರ್ನೆಲ್ಲ ಶೇಖರಿಸಿ ಇಟ್ಟಿರ್ತಾರೆ. ಸೊ ಅಂತ ಹೊಂಡಗಳಾಗಿರ್ಬಹುದು, ಪಿಟ್ಸ್ ಗಳಾಗಿರ್ಬಹುದು, ಅದನ್ನ ಆಗಾಗ ಶುದ್ಧವಾಗಿ ಕ್ಲೀನ್ ಮಾಡಿ ಇಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಇನ್ ಆರ್ಡರ್ ಟು ಅವಾಯ್ಡ್ ದೀಸ್ ಕೈಂಡ್ ಆಫ್ ಡಿಸೀಸಸ್. ಓಕೆ, ಸೊ ದೀಸ್ ವರ್ ದ ವೇರಿಯಸ್ ಡಿಸೀಸಸ್ ದಟ್ ಯು ಗೆಟ್ ಅಟ್ರಾಕ್ಟೆಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್. ಕ್ಲಿಯರ್? ಸೊ ಅದೇ ತರ ಮೈಕ್ರೋ ಆರ್ಗ್ಯಾನಿಸಮ್ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ಕಾಣಿಸ್ಕೊಳ್ಳುತ್ತೆ, ಅವ್ರಗಳಿಗೂ ತೊಂದರೆ ಕೊಡುತ್ತೆ. Several microorganisms, they cause diseases in not only human and plant but also in other animals. For example, anthrax ಅಂತ ಒಂದು ಡೇಂಜರಸ್ ಹ್ಯೂಮನ್ ಅಂಡ್ ಕ್ಯಾಟಲ್ ಡಿಸೀಸ್ ನ ಬ್ಯಾಕ್ಟೀರಿಯಾ ಇಂದ ಉಂಟಾಗುತ್ತೆ. ಅದ ಹೆಸರು ಬಂದು ಆಂಥ್ರಾಕ್ಸ್. ಓಕೆ, ಅಂಡ್ ದಿಸ್ ಇಸ್ ಡೇಂಜರಸ್ ಫಾರ್ ಹ್ಯೂಮನ್ ಆಸ್ ವೆಲ್ ಆಸ್ ಕ್ಯಾಟಲ್. ಹಸುಗಳು, ಎಮ್ಮೆಗಳು ಇವುಗಳನ್ನ ಮನೇಲಿ ಸಾಕಿದ್ರೆ ಅವುಗಳಿಗೂ ಅದು ಡೇಂಜರಸ್. ಇದು ಬ್ಯಾಕ್ಟೀರಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇಂದ ಉಂಟಾಗೋದು. ಬ್ಯಾಕ್ಟೀರಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇಂದ ಉಂಟಾಗೋದು. ಫುಟ್ ಅಂಡ್ ಮೌತ್ ಡಿಸೀಸಸ್ ಆಫ್ ಕ್ಯಾಟಲ್ ಇಸ್ ಕಾಲ್ಡ್ ಬೈ ಅ ವೈರಸ್. ನಾವು ಈ ಹಸುಗಳಲ್ಲಿ ಬಾಯಿಯ ಕಾಯಿಲೆ ಅಥವಾ ಅವುಗಳ ಕಾಲುಗಳಲ್ಲಿ ಒಂಥರ ಹುಣ್ಣು ತರ ಆಗುವಂತಹ ಕಾಯಿಲೆಗಳನ್ನೆಲ್ಲ ನೋಡಿರ್ತೀವಿ. ಇದು ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಸೊ ರಾಬರ್ಟ್ ಕೋಚ್ ಅನ್ನುವಂತಹ ವಿಜ್ಞಾನಿ ಈ ಬ್ಯಾಕ್ಟೀರಿಯಂ ಮತ್ತೆ ಬ್ಯಾಕ್ಟೀರಿಯಂ ಆಂಥ್ರಾಸಿಸ್, ಓಕೆ, ಆಂಥ್ರಾಕ್ಸ್ ಡಿಸೀಸ್ ನ ಇವರು ಕಂಡುಹಿಡಿತಾರೆ. So in your textbook, you have a very small note about that particular scientist. His name is Robert Koch. Now let us in detail learn about this particular scientist. Hope you all can see my screen. The name of this scientist is Robert Koch. ಇವ್ರು ಏನ್ ಮಾಡ್ತಾ ಇದ್ರು? His full name is Heinrich Hermann Robert Koch ಅಂತ. ಇವರು ಜರ್ಮನ್ ದೇಶಕ್ಕೆ ಸೇರಿದಂತಹ ಒಬ್ಬ ಭೌತಶಾಸ್ತ್ರಜ್ಞ, ಫಿಸಿಷಿಯನ್ ಅಂಡ್ ಮೈಕ್ರೋಬಯಾಲಜಿಸ್ಟ್. And he has discovered a specific causative agents of deadly infectious diseases like TB ಕಾಯಿಲೆ, ಕಾಲರಾ, ಆಂಥ್ರಾಕ್ಸ್ ಇವುಗಳನ್ನ ಕಂಡು ಹಿಡಿದಿರುವಂತವ್ರು. ಮತ್ತೆ ಬ್ಯಾಕ್ಟೀರಿಯಾಲಜಿ ಅಲ್ಲಿ ಅವರು ಎಸ್ಪೆಷಲಿ ಫಾದರ್ ಆಫ್ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ ಅಂತ ಕರ್ಸ್ಕೊಳ್ತಾರೆ. ಅಷ್ಟೊಂದೆಲ್ಲ ಹೆಸರನ್ನ ಗಳಿಸ್ತವಂತವ್ರು. ಆಮೇಲೆ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಬಂದ್ಬಿಟ್ಟು ಲೂಯಿಸ್ ಪ್ಯಾಸ್ಟರ್. ನಾವು ಹೋದ್ ಕ್ಲಾಸ್ ನಲ್ಲಿ ಪ್ಯಾಸ್ಟರೈಸೇಷನ್ ಬಗ್ಗೆ ಕಲ್ತಿದ್ವಾ? ಹಾಲನ್ನ ಕುದಿಸ್ಬೇಕು, ಪ್ಯಾಸ್ಟರೈಸೇಷನ್ ಬಗ್ಗೆ. ಸೊ ಅವ್ರನ್ನ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಅಂತಾರೆ. ಯಾರನ್ನ? ಲೂಯಿಸ್ ಪ್ಯಾಸ್ಟರ್ ನ. ವೇರ್ ಅಂಡ್ ವಿ ಕಾಲ್ ರಾಬರ್ಟ್ ಕೋಚ್ ಆಸ್ ಫಾದರ್ ಆಫ್ ಮೆಡಿಕಲ್ ಬ್ಯಾಕ್ಟೀರಿಯಾಲಜಿ. ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಂತಹ ಸ್ಟಡೀಸ್ ನ ನಾವು ಬ್ಯಾಕ್ಟೀರಿಯಾಲಜಿ ಅಂತೀವಿ. ಸೊ he is called as father of medical bacteriology. His discovery of the anthrax bacterium or Bacillus anthracis in 1876 is considered as the birth of modern bacteriology.
ಅರ್ಥ ಆಯ್ತಾ? ಸೊ ಆದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಲರ್ನ್ ಅಬೌಟ್ ದಿಸ್ ಕೈಂಡ್ ಆಫ್ ಸೈಂಟಿಸ್ಟ್ ವಿತ್ ಯೋರ್ ಅಕಾಡೆಮಿಕಲ್ ಸ್ಟಡಿ ಆಸ್ ವೆಲ್. ಕ್ಲಿಯರ್? Okay. Having said that, I have to also speak about another eminent scientist. You don't have this in your syllabus, but I'm still insisting for you to learn about this particular scientist. Her name is Janaki Ammal. She belongs to our great India. Let me share her images to you. Yes. She is Janaki Ammal Anta. Your full name Edwalat Takat Janaki Ammal Anta. So you all know very famous scientist Ramanujan. She is wife of Ramanujan. Okay. ಸೊ ಇವರು ನವೆಂಬರ್ 1897 ಅಲ್ಲಿ ನಮ್ಮ ಮದ್ರಾಸ್ನಲ್ಲಿ ಜನಿಸ್ತಾರೆ. ಅದಾದ ನಂತರ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನ ಭಾಜನ ಮಾಡ್ಕೊಂಡಿರುವಂತಹ ವೆರಿ ವೆರಿ ಎಮಿನೆಂಟ್ ಪರ್ಸನಾಲಿಟಿ. ಅಂಡ್ ಎಸ್ಪೆಷಲಿ ಇವ್ರನ್ನ ಒಂದು ಫೇಮಸ್ ಸಸ್ಯಶಾಸ್ತ್ರಜ್ಞ ಅಥವಾ ಇಂಡಿಯನ್ ಬೊಟಾನಿಸ್ಟ್ ಅಂತ ಸಹ ಕರೀತಾರೆ. ಅಂಡ್ ಇವರ ಒಂದು ಗ್ರೇಟೆಸ್ಟ್ ವರ್ಕ್ ಬಂದ್ಬಿಟ್ಟು ಈ ಕೇರಳದ ಕಡೆ, ಹೋಮ್ ಟೌನ್ ಇಸ್ ಕೇರಳ. ಇನ್ ದ ಪ್ಲೇಸಸ್ ಆಫ್ ಕೇರಳ ಇರುವಂತಹ ಒಂದು ಮೆಡಿಕಲ್ ಪ್ಲಾಂಟ್ಸ್ ಗಳನ್ನಾಗಿರಬಹುದು, ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದು ಇವರ ಕೆಲಸ ಆಗಿತ್ತು. ಅಂಡ್ ಅಷ್ಟು ಮಾತ್ರ ಅಲ್ಲ, ಯು ಕ್ಯಾನ್ ಸಿ ಅ ಬ್ಯೂಟಿಫುಲ್ ಪಿಕ್ಚರ್ ಆಫ್ ನೇಚರ್ ಹಿಯರ್. ವಿ ಕಾಲ್ ದಿಸ್ ಆಸ್ ಸೈಲೆಂಟ್ ವ್ಯಾಲಿ. ಮೂಕ ಕಣಿವೆ ಅಂತ ಕರಿತೀವಿ ನಾವ್ ಇದನ್ನ, ಸೈಲೆಂಟ್ ವ್ಯಾಲಿ. ಇದು ಕೇರಳದಲ್ಲೇ ಇರೋದು. ಹ್ಯಾವ್ ಯು ಆಲ್ ಹರ್ಡ್ ಅಬೌಟ್ ಚಿಪ್ಕೋ ಮೂವ್ಮೆಂಟ್? ಎಲ್ಲಿ ಕೇಳಿದ್ರ ಚಿಪ್ಕೋ ಮೂವ್ಮೆಂಟ್? ಸುಂದರ್ಬನ ಫಾರೆಸ್ಟ್ ಅಲ್ಲಿ ಮರಗಳನ್ನ ಕಡಿಯಕ್ ಬಂದಾಗ ಅಲ್ಲಿರುವಂತಹ ಕಾರ್ಮಿಕರು ಮರಗಳನ್ನ ತಪ್ಕೊಂಡು ಅಂದ್ರೆ ಅಪ್ಕೊಂಡು ಇದ್ದಂತಹ ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ನೀವು ಕೇಳಿದೀರಾ? ಅದೇ ತರ ಕೇರಳದಲ್ಲಿ ಇರುವಂತಹ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫಾರೆಸ್ಟ್ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ. ಈ ಫಾರೆಸ್ಟ್ ಅಲ್ಲಿ ಹರಿತಾ ಇರುವಂತಹ ನದಿ, ಆ ನದಿಗೆ ಅಪೋಸಿಟ್ ಆಗಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದ್ರೆ ದ ಎಲೆಕ್ಟ್ರಿಸಿಟಿ ದಟ್ ಇಸ್ ಜನರೇಟೆಡ್ ಫ್ರಮ್ ದ ಫ್ಲೋಯಿಂಗ್ ರಿವರ್. ಅರ್ಥ ಆಯ್ತಾ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ನ ಸ್ಟಾರ್ಟ್ ಮಾಡ್ಬೇಕಂತ, ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿನ ಹಳ್ಳಿಗರು, ಕಾಡಿನ ಜನಗಳು, ಸುತ್ತಮುತ್ತ ವಾಸ ಮಾಡ್ತಾ ಇದ್ದಂತಹ ಜನಗಳು ಬಹಳಷ್ಟು ಪ್ರೊಟೆಸ್ಟ್ ನ ಮಾಡ್ತಾರೆ, ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಇವರ ಆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಥವಾ ಅಣೆಕಟ್ಟು, ಅಲ್ಲಿ ಏನೋ ಒಂದು ಡ್ಯಾಮ್ ಕಟ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ. ಆ ದೆಸೆಯಿಂದ ಸೈಲೆಂಟ್ ವ್ಯಾಲಿ ಹಾಗೆ ಉಳ್ಕೊಳುತ್ತೆ, ವಿತ್ ಇಟ್ಸ್ ನೇಚರ್ ಬೆನಿಫಿಟ್ ಹಾಗೆ ಅದು ಉಳ್ಕೊಳುತ್ತೆ. ಓಕೆ. ಸೊ ಇದನ್ನ ನಾವು ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಸಹ ಕರ್ತೀವಿ. ಅಂಡ್ ದಿಸ್ ಗ್ರೇಟ್ ಸೈಂಟಿಸ್ಟ್ ಅದರಲ್ಲಿ ಭಾಗಿಯಾದಂಥವ್ರು. ಸೊ ವಿ ಹ್ಯಾವ್ ಟು ಆನ್ ದಿಸ್ ಒಕೇಶನ್ ಯು ಹ್ಯಾವ್ ಟು ಆಲ್ಸೋ ರಿಮೆಂಬರ್ ದಿಸ್ ಸೈಂಟಿಸ್ಟ್ protested for this silent valley. Her name is Janaki Ammal. Okay. So this was an extra out of the box, out of the syllabus information that we shared with you. But the main objective of sharing this kind of information with you is that to make you much more diverse with our science field. ಸೊ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವ್ರು ಮಾಡಿರುವಂತಹ ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಹೌ ಇಟ್ ಇಸ್ ಕನೆಕ್ಟೆಡ್ ಟು ಅವರ್ ಡೈಲಿ ಲೈಫ್ ಅಂತ ಅರ್ಥೈಸ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅಪಾರ್ಟ್ ಫ್ರಮ್ ದ ಅಕಾಡೆಮಿಕಲ್ ನಾಲೆಜ್ ದಟ್ ವಿ ಆರ್ ಗೇನಿಂಗ್. ಓಕೆ, ನಾವು ಗೆಟಿಂಗ್ ಬ್ಯಾಕ್ ಟು ಅವರ್ ಚಾಪ್ಟರ್. ಸೊ ವಿ ಆಲ್ಸೋ ಲರ್ನ್ಡ್ ಅಬೌಟ್ ದ ಡಿಸೀಸಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ ಇನ್ ಅನಿಮಲ್ಸ್ ಆಸ್ ವೆಲ್ ಆಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಾವು ಪ್ಲಾಂಟ್ಸ್, ಗಿಡಗಳಲ್ಲಿ ಇವು ಉಂಟು ಮಾಡುವಂತಹ ಸಮಸ್ಯೆಗಳನ್ನ ನೋಡ್ತಾ ಹೋಗಬಹುದು. ನೀವು ಯಾರಾದ್ರೂ ಕೃಷಿಕರ ಫ್ಯಾಮಿಲಿಯಿಂದ, ಇಫ್ ಯು ಹ್ಯಾವ್ ಕಮ್ ಫ್ರಮ್ ದ ಅಗ್ರಿಕಲ್ಚರಲ್ ಬ್ಯಾಕ್ ಗ್ರೌಂಡ್, ಈಗ ಅಡಿಕೆ ತೋಟ ಇತ್ತು ಅಂದ್ರೆ ಏನ್ ಬರ್ತಿದೆ, ಚುಕ್ಕಿ ಕಾಯಿಲೆ ಅಂತ ಬರ್ತಾ ಇದೆ ಅಲ್ವಾ? ಬಾಳೆ ತೋಟಗಳಲ್ಲಿ, ರಾಗಿ ಹೊಲಗಳಲ್ಲಿ, ಗೋಧಿಗಳಲ್ಲಿ ಈ ರೀತಿ ಸಮಸ್ಯೆಗಳನ್ನ ನೋಡ್ತಾ ಹೋಗಬಹುದು. ಸೆವರಲ್ ಮೈಕ್ರೋ ಆರ್ಗಾನಿಸಮ್ ಕಾಸಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್ ಲೈಕ್ wheat, ರಾಗಿ, ರೈಸ್. ರೈಸ್ ಅಂದ್ರೆ ಪ್ಯಾಡಿ, ಭತ್ತ, ಪೊಟ್ಯಾಟೊ, ಟೊಮ್ಯಾಟೊ. ಸೊ ಈ ತರಾಗಿ ಸೆವೆರಲ್ ಪ್ರಾಬ್ಲಮ್ಸ್ ಗಳನ್ನ ಕಾಣಬಹುದು. ಕಬ್ಬಿನ ಬೆಳೆ, ಮಂಡ್ಯ ಕಡೆ ಇದ್ರೆ ಕಬ್ಬನ್ನು ಬೆಳೆದಿರ್ತಿರ್ಲಿಲ್ಲ, ಶುಗರ್ ಕ್ಯಾನ್, ಆರೆಂಜ್, ಆಪಲ್, ಬೇರೆ ಬೇರೆ ಬೆಳೆಗಳಲ್ಲಿ ಈ ರೀತಿ ಸಮಸ್ಯೆಗಳನ್ನ ಕಾಣಬಹುದು. ಅಂಡ್ ದೀಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಓಕೆ,
Sorry for the disturbance. And this can be controlled by the proper usage of, pesticides and certain chemicals which kills the microbes. That is why they use these kind of thing. And some of the common plant diseases, and that is caused by microorganism, if you can have a look on it. ಸಿಟ್ರಸ್ ಕ್ಯಾಂಕರ್ ಅಂತ ಇದೆ. ಬ್ಯಾಕ್ಟೀರಿಯಾ ಇಂದ ಉಂಟಾಗುವಂತಹ ಕಾಯಿಲೆ ಇದು. ಓಕೆ. ಅಂಡ್ ಇದು ಉಂಟಾಗೋದು ಏರ್ ನಿಂದ, ಥ್ರೂ ಏರ್, ಗಾಳಿಯಿಂದ ಉಂಟಾಗುವಂತಹ ಕಾಯಿಲೆ ಸೈಟ್ರಸ್ ಕ್ಯಾನ್ಸರ್. ಓಕೆ. ನೆಕ್ಸ್ಟ್ ರಸ್ಟ್ ಆಫ್ ವೀಟ್ ಅಂತ ಇದೆ. ಸೊ ದಿಸ್ ಇಸ್ ಕಾಸ್ಡ್ ಬೈ ಶಿಲೀಂಧ್ರ. ಶಿಲೀಂಧ್ರ ಅಂದ್ರೆ ಫಂಗಸ್, ಫಂಗೈಯಿಂದ ಉಂಟಾಗೋದು, ಥ್ರೂ ಏರ್ ಮತ್ತೆ ಬೀಜಗಳಿಂದ ಸಹ ಇದು ಬರುತ್ತೆ. ಏರ್ ಅಂಡ್ ಸೀಡ್ಸ್. ಓಕೆ. There is other kind of disease that we call it as yellow vein mosaic of Bindi anta. Shall I rub this? Shall I rub this? ಬೆಂಡೆಕಾಯಿ ಕೇಳಿದೀರಾ? ಬೆಂಡೆಕಾಯಿಲಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆ ಇದು. We call it as yellow vein mosaic of Bindi. ಬಿಂದಿ ಅಂದ್ರೆ ಬೆಂಡೆಕಾಯಿ. ಬೆಂಡೆಕಾಯಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಲೇಡೀಸ್ ಫಿಂಗರ್ ಆರ್ okra. We also call it as okra. And this is spread through virus. And ಈ ವೈರಸ್ ಎಲ್ಲಿಂದ ಬರುತ್ತೆ? ಇನ್ಸೆಕ್ಟ್ ಇಂದ ಉಂಟಾಗತ್ತೆ. Okay. So these are some of the plant diseases that is spread through microorganism. Okay. ಅದನ್ನ ಹೊರತುಪಡಿಸಿ we also see, ಸೊ ಎಲ್ಲಾದ್ರೂ ಆಚೆ ಯಾವ್ದೋ ಫಂಕ್ಷನ್ಗೆ ಹೋದಾಗ ಏನೋ ತುಂಬಾ ರುಚಿಯಾಗಿರುತ್ತೆ ಅಂತ ತಿಂತೀರಾ, ಪುಲಾವ್ ಏನೋ ತಿಂತೀರಾ ಅಥವಾ ರೈಸ್ ಬಾತ್ ತಿಂತೀರಾ, ಅದಾದ್ಮೇಲೆ ಏನಾಗುತ್ತೆ ನಿಮ್ಗೆ? ವಿಪರೀತ ಬೇದಿ ಶುರುವಾಗುತ್ತೆ, ವಾಂತಿ ಶುರುವಾಗುತ್ತೆ. ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಏನ್ ಹೇಳ್ತಾರೆ ನಿಮ್ಗೆ? ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಹೇಳ್ತಾರೆ ಅಲ್ವಾ? ಸೊ ವಾಮಿಟಿಂಗ್ ಆದಂತಹ ಕಂಡೀಷನ್ ಅಲ್ಲಿ ಅಥವಾ ವಿಪರೀತ ಡಿಸೆಂಟ್ರಿ ಆದಂತಹ ಕಂಡೀಷನ್ ಅಲ್ಲಿ ಫುಡ್ ಪಾಯ್ಸನಿಂಗ್ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಫುಡ್ ಪಾಯ್ಸನಿಂಗ್ ಅಂದ್ರೆ ಏನು? When you consume any food that is spoiled by microorganisms, okay, or that is food that is spoiled by some microorganism, and you consume those kind of food, you get suffered from food poisoning. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಸೊ ಅದಕ್ಕೆ ಹೇಳೋದು ಆಚ್ ಕಡೆ ತಿಂಡಿಗಳನ್ನ ಜಾಸ್ತಿ ತಿನ್ಬೇಡಿ, ಬೇಕಾ ಬಿಟ್ಟು ತಿನ್ನಕ್ ಹೋಗ್ಬೇಡಿ, ಈಟ್ ಹೆಲ್ದಿ ಅಂತ ಹೇಳ್ತಿರ್ತಾರೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? So can someone tell me what is the reason behind it? Why are we always asked to maintain our hygiene in the foods that we take? That's because the spoiled food would definitely bring a lot of issues in your health. That is the reason we see that the food poisoning need to be avoided. Indeed, you have to stop eating the food that is cooked outside, because there are certain microorganisms which spoil the food. ಒಂಥರ ಟೇಸ್ಟ್ ಕೂಡ ಪಂಜೆಂಟ್ ಟೇಸ್ಟ್ ಅಂತ ಕರಿತೀವಿ. We call it as pungent taste. ಅಂದ್ರೆ that is not good to your body ಅಂತ. Have some pictures here. This is again out of topic, but I'm trying to inculcate these things. We call it as fat globules. Okay, in the human waste, you can find this kind of globules. ಏನಾಗುತ್ತೆ when you eat food that is not meant with nutrition, that start
ಕ್ರಿಯೇಟಿಂಗ್ ಇಶ್ಯೂಸ್ ಇನ್ ಯೋರ್ ಸ್ಟಮಕ್. ಒಂಥರ ನಿಮ್ಗೆ ವಾಮಿಟಿಂಗ್ ಬರುತ್ತೆ, ಆಸಿಡ್ ರಿಫ್ಲೆಕ್ಸ್ ಆದಂಗೆ ಸ್ಟಾರ್ಟ್ ಆಗುತ್ತೆ. ಸಮ್ಹೌ ಯೋರ್ ಬಾಡಿ ಶುಡ್ ಥ್ರೋ ಔಟ್ ದ ಟಾಕ್ಸಿಕ್ ಔಟ್ ಆಫ್ ಯೋರ್ ಬಾಡಿ. So that is where you get the fever, or you feel like puking, vomiting, or you feel like having dysentery. So, and doctor would say that, I mean, food poisoning has happened to you and proper medicine is being given to you. Okay, so this food poisonous is very dangerous. It creates a lot of illness and even to an extent of death. So it is very important that we preserve food to prevent it from being spoiled. ಆದ್ರಿಂದ ಊಟಗಳನ್ನ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡೋದಿದೆಯಲ್ಲ, that's a very very important thing that we all have to know. Clear? Clear about it, children? Clear about food, what you have to intake and what you shouldn't intake. Okay. Next, food preservation ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಫುಡ್ ಪ್ರಿಸರ್ವೇಶನ್ ಅಂದ್ರೆ? ಸೊ ನಮ್ಮ ಲಾಸ್ಟ್ ಚಾಪ್ಟರ್ ಅಲ್ಲಿ ವಾಟ್ ವಿ ಲರ್ನ್, ಸ್ಟೋರಿಂಗ್ ಆಫ್ ದ ಫುಡ್ ಗ್ರೇನ್ಸ್. ಹೇಗ್ ಸ್ಟೋರ್ ಮಾಡ್ತಾ ಇದ್ರಿ, ಇಲ್ಲ ಸಿಲೋಸ್ ಅಲ್ಲಿ, ಗ್ರಾನರೀಸ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ, ಹೌದಾ? ಗೋದಾಮ್ಗಳಲ್ಲಿ, ಫ್ಯಾಕ್ಟರೀಸ್ ಗಳಲ್ಲಿ ವಿ ಯೂಸ್ ಟು ಸ್ಟೋರ್ ಆರ್ ಫುಡ್ ಗ್ರೇನ್ಸ್. ಬಟ್ ಹೌ ಡು ವಿ ಪ್ರಿಸರ್ವ್ ಆ ಕುಕ್ ಫುಡ್ ಅಟ್ ಹೋಮ್? ಮನೇಲಿ ಹೇಗ್ ಪ್ರಿಸರ್ವ್ ಮಾಡ್ತೀವಿ? ಯು ನೋ ದಾಟ್ ಬ್ರೆಡ್ ಲೆಫ್ಟ್ ಅನ್ಯೂಸ್ಡ್ ಅಂಡರ್ ಮಾಯ್ಸ್ಟ್ ಕಂಡೀಷನ್ ಇಸ್ ಅಟ್ಯಾಕ್ ಬೈ ಫಂಗಸ್. ಇದಕ್ಕೂ ಹಿಂದೆ ಪಿಕ್ಚರ್ ನೋಡಿದ್ರಲ್ಲ, ಫಂಗಸ್ ಅಟ್ಯಾಕ್ ಆಗಿರೋ ಬ್ರೆಡ್ ಹೇಗಿರುತ್ತೆ? ಕಪ್ಪಾಗಿ ಹೋಗ್ಬಿಟ್ಟಿರುತ್ತೆ. ಆದ್ರಿಂದ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯ್ಲ್ ಅವರ್ ಫುಡ್. ನಮ್ಮ ಫುಡ್ ನ ಅವುಗಳು ಹಾಳು ಮಾಡುತ್ತೆ. ಆದ್ರಿಂದ ಸ್ಪಾಯ್ಲ್ಡ್ ಫುಡ್ ಎಮಿಟ್ಸ್ ಬ್ಯಾಡ್ ಸ್ಮೆಲ್ ಅಂಡ್ ಹ್ಯಾಸ್ ಬ್ಯಾಡ್ ಟೇಸ್ಟ್. ತಿನ್ನಕ್ಕೆ ಫುಲ್ ಆಗಿರುತ್ತೆ, ಪಂಜೆಂಟ್ ಟೇಸ್ಟ್ ಇರುತ್ತೆ, ಹಳ್ಸೋಗಿದೆ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರುತ್ತೆ ಬ್ಯಾಡ್ ಟೇಸ್ಟ್. ಅಂಡ್ ಆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಸ್ಪಾಯ್ಲಿಂಗ್, ಈಗ ಫುಡ್ ಹಾಳಾಗೋದು ಬಂದ್ಬಿಟ್ಟು ಅದೊಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಫಿಸಿಕಲಿ ಉಂಟಾಗುವಂಥದ್ದ? ಸೊ ಏನ್ ಹೇಳ್ತಾರೆ ಅದನ್ನ? ಎನಿ ಐಡಿಯಾ ಅಬೌಟ್ ಇಟ್? So nothing but when a food is being spoiled, it's a chemical reaction only. ಸೊ ಆದ್ರಿಂದ ಫುಡ್ ನ ಪ್ರಾಪರ್ ರೀತಿಯಲ್ಲಿ ಪ್ರಿಸರ್ವ್ ಮಾಡ್ಬೇಕಾಗತ್ತೆ, ಸೊ ದಟ್ ವಿ ಹ್ಯಾವ್ ಟು ಸೇವ್ ಇಟ್ ಫ್ರಮ್ ದ ಅಟ್ಯಾಕ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಸೊ ಏನಾಗುತ್ತೆ, ಸಾಲ್ಟ್, ಉಪ್ಪು ಮತ್ತೆ ಎಡಿಬಲ್ ಆಯಿಲ್ಸ್ ಆರ್ ದ ಕಾಮನ್ ಕೆಮಿಕಲ್ಸ್ ಜನರಲಿ ಯೂಸ್ ಟು ಚೆಕ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಪ್ರಿಸರ್ವೇಟಿವ್ಸ್. ಇವಾಗೆಲ್ಲ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಬಂದಿದೆ. ಸೋ ಕಾಲ್ಡ್ ಆಲ್ ದ ಪ್ರೋಸೆಸ್ಡ್ ಫುಡ್, ಪ್ಯಾಕೆಟ್ ಅಲ್ಲಿ ನಿಮ್ಗೆ ಅಂಗಡಿಲಿ ಸಿಗುವಂತಹ ಎಲ್ಲಾ ತರದ ಪ್ರೋಸೆಸ್ಡ್ ಫುಡ್, ಫ್ರಮ್ ಯೋರ್ ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಅಂಡ್ ಇದು ನೂಡಲ್ಸ್, ಇವೆಲ್ಲವು. ಓಕೆ, ಸೊ ದೀಸ್ ಪ್ರೋಸೆಸ್ ಫುಡ್ ಕಂಟೈನ್ ಕೆಮಿಕಲ್ ಪ್ರಿಸರ್ವೇಟಿವ್ಸ್. ದಟ್ ಇಸ್ ನಾಟ್ ಗುಡ್ ಅಟ್ ಆಲ್, ದಟ್ ಇಸ್ ನಾಟ್ ರೆಕಮೆಂಡೆಡ್. ಅದಕ್ಕೆ ಅವುಗಳನ್ನ ಎಷ್ಟ್ ದಿನ ಇಟ್ರು ಹಾಳಾಗೋದಿಲ್ಲ ಅಲ್ವಾ? ಅದೇ ಪಪಾಯ ಕಟ್ ಮಾಡಿ ಎತ್ತಿಕ್ಕಿರಿ, ಒಂದ್ ಸ್ವಲ್ಪ ದಿನಕ್ಕೆ ಏನಾಗುತ್ತೆ, ಹುಳುಗಳು ತುಂಬ್ಕೊಳುತ್ತೆ, ಹಾಳಾಗ್ಬಿಡುತ್ತೆ, ಕೊಳ್ತು ವಾಸನೆ ಬರ್ತಾ ಇರುತ್ತೆ. ಸೊ ಇವುಗಳನ್ನ ಹಾಳಾಗ್ಬಾರ್ದು ಅಂದ್ರೆ ನ್ಯಾಚುರಲಿ ವಿ ಹ್ಯಾವ್ ಟು ಪುಟ್ ಇನ್ ದ ಪ್ರಿಸರ್ವೇಟಿವ್ಸ್ ಅಂಡ್ ವಿ ಆಡ್ ಸಮ್ ಸಾಲ್ಟ್ ಆರ್ ಆಸಿಡ್ ಪ್ರಿಸರ್ವೇಟಿವ್ಸ್ ಟು ಪಿಕಲ್ಸ್. ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಅದನ್ನೆಲ್ಲ ಹಾಕಿರ್ತಾರೆ. ಸೊ ಅದೇನಾಗುತ್ತೆ, ತಿಂಗ್ಳಾನ್ಗಟ್ಲೆ ಯೂಸ್ ಮಾಡಬಹುದು ಜಾಡಿಯಲ್ಲಿ ಹಾಕಿರೋಂಥದ್ನ. ಜೊತೆಗೆ ಸಾರಿ, ಸೋಡಿಯಂ ಬೆಂಜೋಯಿಡ್ ಅಂಡ್ ಸೋಡಿಯಂ ಮೆಟಾಬೈಸಲ್ಫೈಟ್ ಅಂತ 2 ಕಾಮನ್ ಪ್ರಿಸರ್ವೇಟಿವ್ಸ್ ಇದ್ದಾರೆ. ದೀಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಜಾಮ್ಸ್ ಅಂಡ್ ಸ್ಕ್ವಾಶಸ್ ಟು ಚೆಕ್ ದಿಯರ್ ಸ್ಪಾಯ್ಲೇಜ್. ಸ್ಕ್ವಾಶಸ್ ಅಂದ್ರೆ ಗೊತ್ತಾ? ಜ್ಯೂಸ್ ಬಾಟಲ್ ಸ್ವಲ್ಪ ಜ್ಯೂಸ್ ಹಾಕಿ ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಕುಡಿತಾರೆ ಸಕ್ಕರೆ ಹಾಕಿ. ಸೊ ಅದನ್ನ ಸ್ಕ್ವಾಶಸ್ ಅಂತ ಕರಿತೀವಿ. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯು ಟು ನೋಟ್ ಡೌನ್ ದಿಸ್ ಕೈಂಡ್ ಆಫ್ ಪ್ರಿಸರ್ವೇಟಿವ್ಸ್. ಸೋಡಿಯಂ ಬೆಂಜೋವೇಟ್ ಅಂಡ್ ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತ ಇರುತ್ತೆ ಪ್ರಿಸರ್ವೇಟಿವ್ಸ್. ಇದನ್ನ ಕೂಡ ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಅವಾಯ್ಡ್ ದ ಸ್ಪಾಲೇಜ್ ಆಫ್ ದ ಫುಡ್. ಅದನ್ ಬಿಟ್ಟು ನಮ್ಮ ಮನೇಲೆ ಸಿಗುವಂತಹ ಕಾಮನ್ ಸಾಲ್ಟ್, ಉಪ್ಪು,
ಇದನ್ನು ಕೂಡ ನಾವು ಬಳಸ್ತಾ ಹೋಗ್ತೀವಿ. ಯಾವ ರೀತಿ? ಅದನ್ನ ಪ್ರಿಸರ್ವೇಟಿವ್ ಆಗಿ ಹೇಗ್ ಬಳಸಕ್ಕಾಗತ್ತೆ ನೋಡಿ. ಈ ಮೀಟ್ ಅಥವಾ ಫಿಶ್ ಇವುಗಳನ್ನೆಲ್ಲ ಈ ಕಲ್ಲುಪ್ಪುಗಳನ್ನ ಹಾಕ್ಬಿಟ್ಟು ಯೂಸ್ ಮಾಡೋದನ್ನ ನೀವ್ ನೋಡಿರ್ಬಹುದು. ಮೀಟ್ ಅಂಡ್ fish are covered with dry salt to check the growth of bacteria. Salting is also used to preserve ಆಮ್ಲ ನಲ್ಲಿಕಾಯಿ ಅದನ್ನು ಕೂಡ ಉಪ್ಪು ನೀರಲ್ಲಿ ನೆನ್ಸಿರ್ತಾರೆ ನೋಡಿದ್ದೀರಾ? ಹಸಿಯಾಗಿರುವಂತಹ ಮಾವು, ರಾ ಮ್ಯಾಂಗೋ, ಟ್ಯಾಮರಿನ್ ಎಕ್ಸೆಟ್ರಾ. ಇದನ್ನ ಹೊರತುಪಡಿಸಿ ಶುಗರ್ ಇಂದ ಸಹ ನಾವು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡ್ತಾ ಹೋಗಬಹುದು. ಕ್ಯಾನ್ ಯು ಆಲ್ ಸಿ ದ ಬೋರ್ಡ್? ಯಾ, ಶುಗರ್ ಇಸ್ ಆಲ್ಸೋ ಒನ್ ಸಚ್ ಕಂಟೆಂಟ್. ಸೊ ಈಗ ಜಾಮ್ಸ್ ಆಗಿರಬಹುದು, ಜೆಲ್ಲೀಸ್ ಆಗಿರಬಹುದು, ಸ್ಕ್ವಾಶಸ್, ಜ್ಯೂಸ್ ಬಾಟಲ್ಸ್ ಇವೆಲ್ಲದರಲ್ಲೂ ಏನಾಗಿರುತ್ತೆ, ಶುಗರ್ ನ ಯೂಸ್ ಮಾಡ್ತಾರೆ. ಶುಗರ್ ರೆಡ್ಯೂಸಸ್ ದ ಮಾಯಿಶ್ಚರ್ ಕಂಟೆಂಟ್ ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಸ್ಪಾಯ್ಲ್ ದ ಫುಡ್. ಸೊ ಶುಗರ್ ಏನ್ ಮಾಡುತ್ತೆ, ಆ ಮಾಯಿಶ್ಚರ್ ಕಂಟೆಂಟ್ ನ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಓಕೆ, ಇದನ್ನ ಹೊರತುಪಡಿಸಿ ಆಯಿಲ್ ಮತ್ತೆ ವಿನೆಗರ್ ನ ಸಹ ಯೂಸ್ ಮಾಡ್ತಾರೆ. ಐ ಡೋಂಟ್ ಹ್ಯಾವ್ ದ ಸ್ಪೇಸ್ ಟು ರೈಟ್ ಇಟ್. ಓಕೆ, ಐಲ್ ಜಸ್ಟ್ ರೈಟ್ ಇಟ್ ಹಿಯರ್. Oil ಮತ್ತೆ vinegar. So use of oil and vinegar prevents spoilage of pickles because bacteria cannot live in such an environment. So vegetable fruits, fish and meat are often preserved by this method. Vinegar ನ ಯೂಸ್ ಮಾಡಿ. ಅದೇ ತರ ಹೀಟ್ ಮತ್ತೆ ಕೋಲ್ಡ್ ಟ್ರೀಟ್ಮೆಂಟ್ ನು ಕೂಡ ಕೊಡ್ತಾ ಹೋಗ್ತಾರೆ. ಹೀಟ್ ಅಂಡ್ ಕೋಲ್ಡ್ ಟ್ರೀಟ್ಮೆಂಟ್ ಕಾಣಿಸ್ತಾ? ಓಕೆ, ಹೀಟ್ ಅಂಡ್ ಕೋಲ್ಡ್ ಟ್ರೀಟ್ಮೆಂಟ್. ಸೊ ಇದ್ರಲ್ಲಿ ಏನಾಗುತ್ತೆ, ಈಗ ನೋಡಿರ್ಬಹುದು ನಿಮ್ ಮನೇಲೆಲ್ಲ ನಿಮ್ ತಾಯಂದ್ರ ಏನ್ ಮಾಡಿರ್ತಾರೆ, ಹಾಲ್ನ ಕುದಿಸಿರ್ತಾರೆ ಅಲ್ವಾ, ಅದನ್ನ ಯೂಸ್ ಮಾಡಕ್ಕಿಂತ ಮುಂಚೆ. ಯಾಕಂದ್ರೆ ಹಾಲ್ನ ಕುದಿಸಿದಾಗ ವೆನ್ ಯು ಬಾಯ್ಲ್ ದ ಮಿಲ್ಕ್ ಇಟ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮವಾಗಿ ನಮ್ ಕಣ್ಣು ಕಾಣದೇ ಇರೋಂಥದ್ನ. ಸಿಮಿಲರ್ಲಿ ವಿ ಕೀಪ್ ಅವರ್ ಫುಡ್ ಇನ್ ದ ರೆಫ್ರಿಜರೇಟರ್. ಸೊ ಲೋ ಟೆಂಪರೇಚರ್ ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್. ಸೊ ಕೆಲವೊಂದನ್ನು ಫ್ರಿಜ್ ಅಲ್ಲಿ ಇಟ್ರೆ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಈಗ ನಮ್ಮ ಮಿಲ್ಕ್, ಯಾವ ಮಿಲ್ಕ್ ನಾವ್ ಯೂಸ್ ಮಾಡೋದು, ನಂದಿನಿ ಮಿಲ್ಕ್. ನಂದಿನಿ ಮಿಲ್ಕ್ ಅಲ್ಲಿ ಏನ್ ಮಾಡಿರ್ತಾರೆ, ಇಟ್ ಇಸ್ ಪ್ಯಾಸ್ಟರೈಸ್ ಅಂತ ಹೇಳ್ತಾರೆ. ಸೊ ನಾನು ಆಗ್ಲೇ ಲೂಯಿಸ್ ಪ್ಯಾಸ್ಟರ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಲೂಯಿಸ್ ಪ್ಯಾಸ್ಟರ್ ಅವರು ಈ ಒಂದು ಪ್ಯಾಸ್ಟರೈಸೇಷನ್ ಅನ್ನ ಕಂಡುಹಿಡಿದಂತಹ ವಿಜ್ಞಾನಿ. ಓಕೆ, ವಿ ಕಾಲ್ ಹಿಮ್ ಆಸ್ ದ ಫಾದರ್ ಆಫ್ ಮೈಕ್ರೋಬಯಾಲಜಿ. ಹೂ? ಲೂಯಿಸ್ ಪ್ಯಾಸ್ಟರ್. ಅಂಡ್ ಹೂ ಇಸ್ ದ ಫಾದರ್ ಆಫ್ ಮೈಕ್ರೋ ಬ್ಯಾಕ್ಟೀರಿಯಾಲಜಿ? ರಾಬರ್ಟ್ ಕೋಚ್, ವಿಚ್ ವಿ ಸ್ಟಡಿ few minutes back ಅಲ್ವಾ. ಸೊ ಏನಾಗುತ್ತೆ, pasteurized milk can be consumed without boiling as it is free from harmful microbes and the milk is heated to about 70 degrees Celsius. ಎಷ್ಟಕ್ಕೆ? 70 degrees Celsius. ಅದು ಎಷ್ಟು? 15 to 30 seconds and then suddenly chilled and stored. ಹೀಗ್ ಮಾಡೋದ್ರಿಂದ it prevents the growth of microbes and this is the process that was discovered by the very famous father of microbiology is none other than Louis Pasteur. Okay, and then storage and packing. So these days dry fruits ಕೇಳಿದ್ರಾ? And even vegetables are sold in sealed airtight packet to prevent the attack of microbes. ಓಕೆ, ಆದ್ರಿಂದ ಅದನ್ನ ಸರಿಯಾದ ರೀತಿಲಿ ಸ್ಟೋರ್ ಮಾಡೋದು, ವಿ ಕಾಲ್ ದಿಸ್ ಏರ್ ಟೈಟ್ ಕಂಟೈನರ್, ಏರ್ ಟೈಟ್ ಬಾಕ್ಸಸ್ ವಿಚ್ ಹ್ಯಾಸ್ ದಟ್ ಗ್ರಿಪ್ ಆಫ್ ಸ್ಪಿಲ್ ಆಗದೆ ಇರೋಂಥದ್ದು. ಐ ಹ್ಯಾವ್ ಬಾಟ್ ಒನ್ ಪರ್ಟಿಕ್ಯುಲರ್ ಜಾರ್ ಲೈಕ್ ದಟ್ ಟು ಶೋ ಫಾರ್ ಯು. ಹೋಪ್ ಯು ಆಲ್ ಕ್ಯಾನ್ ಸಿ ದಿಸ್ ಬಾಕ್ಸ್. There is this rubber cork here. We call this kind of box as airtight container. Like you can see the sound also that makes. ಸೊ ಇಲ್ಲಿ ಸ್ಪಿಲ್ಲೇಜ್ ಆಗೋದಿಲ್ಲ. ಈ ಡ್ರೈ ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಮಸಾಲಾ ಐಟಮ್ಸ್ ಆಗಿರಬಹುದು. ವೆನ್ ಯು ಸ್ಟಾರ್ಟ್ ಸ್ಟೋರಿಂಗ್ ಇನ್ ದೀಸ್ ಕೈಂಡ್ ಆಫ್ ಬಾಕ್ಸಸ್, ಇಟ್ ವಿಲ್ ಬಿ ಸ್ಟೋರ್ಡ್ ಫಾರ್ ಮಂತ್ಸ್ ಟುಗೆದರ್ ಆಸ್ ಇಟ್ ಇಸ್ ಸೀಲ್ಡ್ ಫ್ರಮ್ ದ ಏರ್. And so it prevents the attack of the microbes. So in this way, you can store various food products. Okay, I repeat, what are the food products that you can store using? Sodium benzoate, sodium metabisulfate, common salt,
ಕಾಮನ್ ಸಾಲ್ಟ್ ಇಂದ ಯಾವುದು ಮೀಟ್, ಫಿಶ್ ಇಂಥದ್ನೆಲ್ಲ ನಾವು ಪ್ರಿಸರ್ವ್ ಮಾಡಬಹುದು. ಪ್ರಿಸರ್ವೇಷನ್ ಫ್ರಮ್ ಶುಗರ್ ಲೈಕ್ jams, jellies, squashes, all these things. Apart from that, we can also save by oil and vinegar like pickles and all. For that, you use the oil and vinegar thing. And by giving hot and cold treatment, and a very classic example is the milk, boiling of the milk by pasteurization, which is boiled up till 70 degrees Celsius in 15 to 30 seconds, and then it is cooled and stored immediately. Apart from that, by using the airtight container and sealed packets also, you can prevent the attack of the microbes. Okay, so these are the various way where we can preserve the food items. In our next class, let us learn about nitrogen fixation and nitrogen cycle, and then we will complete this chapter. Hope this chapter was interesting and understanding for you. Let us meet in our next session. Until then, stay healthy, stay happy. Let's meet on the next session. Very goodbye to all of you. Jai Hind, Jai Karnataka Mate, Jai Vidya Shakti, Namaskara.